ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಮಂಡಳಿ. ಮುರಳಿಯ ದಿನಾಂಕ 11/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 10/4/1968. ಪ್ರೀತಿಯ ಮಕ್ಕಳೇ, ತಂದೆ ನಾವು ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ನಾವು ನಾಮರೂಪದಿಂದ ಭಿನ್ನ ಆಗಬೇಕು. ಸತ್ಯಯುಗದಲ್ಲಿ ಈ ಶಿಕ್ಷಣ ಸಿಗುವುದಿಲ್ಲ. ಈ ಶಿಕ್ಷಣ ಕೇವಲ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ಇಲ್ಲಿ ಯಾರು ಬರುತ್ತಾರೆ ಅವರು ಬಹಳ ಹಳೆಯ ಭಕ್ತರಾಗಿದ್ದಾರೆ. ಯಾರು ಇಲ್ಲಿಗೆ ಬರುವುದಿಲ್ಲ ಅವರು ಈಗಿನ ಕಾಲದ ಭಕ್ತರಾಗಿದ್ದಾರೆ ಎಂದು ತಿಳಿದುಕೊಳ್ಳಿರಿ. ಅವರು ಸಹ ತಡವಾಗಿ ಜ್ಞಾನಕ್ಕೆ ಬರುತ್ತಾರೆ. ಯಾರು ಪ್ರಾರಂಭದಿಂದ ಭಕ್ತಿಯನ್ನು ಮಾಡುವಂಥವರಿದ್ದಾರೆ ಅವಶ್ಯವಾಗಿ ಅವರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಬರುತ್ತಾರೆ. ಲೆಕ್ಕಾಚಾರ ಇದೆಯಲ್ಲವೇ? ಯಾರಿಗೆ ಜ್ಞಾನದ ನಶೆ ಏರುತ್ತದೆ ನೀವು ತಿಳಿದುಕೊಳ್ಳಿರಿ, ಅವರು ಶಿವ ತಂದೆಯ ಹಳೆಯ ಭಕ್ತರಾಗಿದ್ದಾರೆ. ಇಲ್ಲಿ ಗುಪ್ತ ಪರಿಶ್ರಮ ಇದೆ. ಯಾರು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರ ಯಾವ ಪ್ರಯತ್ನವೂ ತಂದೆಯ ಹತ್ತಿರ ತಲುಪುವುದಿಲ್ಲ. ನಾವು ಇಲ್ಲಿ ಬಂದಿರುವುದೇ ರಿಫ್ರೆಶ್ ಆಗುವುದಕ್ಕಾಗಿ. ಈ ರೀತಿ ಮಾಡಿರಿ ಎಂದು ತಂದೆ ತಿಳಿಸಿಕೊಡುತ್ತಾರೆ. ಬಲೆ ತಿರುಗಾಡಲು ಹೋಗಿ ಬನ್ನಿರಿ, ಸೇವಾದಾರಿಗಳಾಗಿರಿ. ಸೇವಾದಾರಿಗಳಾಗುವುದರ ಜೊತೆಗೆ ಸುತ್ತಾಡಿಕೊಂಡು ಬನ್ನಿರಿ. ಅಂತರ್ಮುಖಿಯಾಗಿ ಎಲ್ಲ ಕಡೆಯೂ ಸುತ್ತು ಹಾಕಿರಿ. ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿರಿ. ಹೇಗೆ ಕ್ರಿಶ್ಚಿಯನ್ನರು ಕ್ರಿಸ್ತನ ನೆನಪನ್ನು ಮಾಡುತ್ತಾರೆ, ನೀವು ಸಹ ಫಾದರ್ಗಳಿದ್ದಂತೆ ಪವಿತ್ರರಾಗಬೇಕು. ಶ್ವೇತ ವಸ್ತ್ರಧಾರಿಗಳಾಗಿದ್ದೀರಿ. ನಿಮ್ಮ ಪ್ರಯತ್ನವನ್ನು ನೀವು ಮಾಡಿರಿ. ನಿಮಗೆ ಎಲ್ಲವೂ ಗೊತ್ತಿದೆ. ನಾವು ಎಷ್ಟು ಕಪ್ಪಾಗಿದ್ದಂಥವರು ಆತ್ಮ ಈಗ ಎಷ್ಟೊಂದು ಸುಂದರ ಆಗುತ್ತಿದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಿದ್ದೇವೆ. ಹೊರಗಡೆ ಇಡೀ ದಿನ ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿಕೊಂಡಿರುತ್ತೀರಿ. ಇಲ್ಲಿ ನಿಮಗೆ ಬಹಳ ಒಳ್ಳೆಯ ಅವಕಾಶವಿದೆ. ಒಂದು ವಾರದಲ್ಲಿ ನೀವು ಎಷ್ಟೊಂದು ಸಂಪತ್ತನ್ನು ಅಂದರೆ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಅಲ್ಲಿ 6 ತಿಂಗಳು 12 ತಿಂಗಳು ಇದ್ದರೂ ಅಷ್ಟೊಂದು ಪುರುಷಾರ್ಥದ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಆಗುವುದಿಲ್ಲ. ಇಲ್ಲಿ 7 ದಿನದಲ್ಲಿ ಅದೇ ಸಂಪತ್ತನ್ನು ನೀವು ಸಂಪಾದನೆ ಮಾಡಿಕೊಳ್ಳಬಹುದು. ಅಂದರೆ ಪುರುಷಾರ್ಥದಿಂದ ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು. ತಂದೆ ಸಲಹೆ ಕೊಡುತ್ತಾರೆ. ಯಾರು ಸ್ವಯಂ ಪ್ರಯತ್ನ ಮಾಡುತ್ತಾರೆ ಅವರು ಸಂಪಾದನೆ ಮಾಡಿಕೊಳ್ಳುತ್ತಾರೆ. ತಂದೆ ಇವರ ಮೂಲಕ ಸಲಹೆಯನ್ನು ಕೊಡುತ್ತಾರೆ. ಮೊದಲು ಇವರ ಕಿವಿಗಳು ಕೇಳುತ್ತವೆ. ರಾತ್ರಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಮಂಚದ ಮೇಲೆ ಆರಾಮಾಗಿ ಮಲಗಿದ್ದರೂ ಸಹ ತಂದೆಯನ್ನು ನೆನಪು ಮಾಡಬಹುದು. ಈ ರೀತಿ ಕುಳಿತುಕೊಂಡೇ ನೆನಪು ಮಾಡಬೇಕು ಎಂದು ಅರ್ಥ ಅಲ್ಲ. ಅಭ್ಯಾಸವಾದರೆ ಬಹಳ ಖುಷಿಯಾಗುತ್ತದೆ. ತಂದೆ ನಮ್ಮನ್ನು ವಿಷಸಾಗರದಿಂದ ಕ್ಷೀರಸಾಗರದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳಲ್ಲಿ ಕೆಲವೊಮ್ಮೆ ವಿಕಾರದ ವಾಸನೆಯೂ ಬರುತ್ತದೆ. ಅಂಥ ಮಕ್ಕಳನ್ನು ಮುಟ್ಟಲು ಮನಸ್ಸು ಆಗುವುದಿಲ್ಲ. ವಿಕಾರಕ್ಕೆ ವಶವಾಗುತ್ತಾರೆ. ಇದರ ಬಗ್ಗೆ ನಿಮ್ಮ ಒಂದು ಗೀತೆಯೂ ಇದೆ ಅಲ್ಲವೇ? ಕಷ್ಟಪಟ್ಟು ಯಾರು ಕೆಲಸ ಮಾಡುತ್ತಾರೆ ಅಂಥ ಪರಿಶ್ರಮದ ಊಟವನ್ನು ಮಾಡಬೇಕು. ಆ ಸನ್ಯಾಸಿಗಳು ಕೆಲವರು ಫ್ರೀಯಾಗಿರುತ್ತಾರೆ. ಲಾಭದ ಬದಲಿಗೆ ನಷ್ಟವೇ ಆಗುತ್ತದೆ. ಇನ್ನು ಕೆಳಗೆ ಬೀಳುತ್ತಾರೆ. ಅವರೆಲ್ಲ ಅಸತ್ಯದ ಮಾತುಗಳನ್ನು ತಿಳಿಸುತ್ತಾರೆ. ಪರಮಾತ್ಮನ ಬಗ್ಗೆ ಎಷ್ಟೊಂದು ನಿಂದನೆಗಳನ್ನು ಮಾಡಿದ್ದಾರೆ. ರಾಮಾಯಣ ಭಾಗವತ್ನಲ್ಲಿ ಎಷ್ಟೊಂದು ಪರಮಾತ್ಮನ ಬಗ್ಗೆ ಕೆಲವೊಂದು ನಿಂದನೆಯ ಮಾತುಗಳಿದ್ದಾವೆ. ಅದು ಎಲ್ಲ ಕನರಸ ಆಗಿದೆ. ಇಲ್ಲಿ ಆತ್ಮನಿಗೆ ಖಜಾನೆ ಸಿಗುತ್ತಿದೆ. ಆತ್ಮ ಬಹಳ ಖುಷಿಯಾಗಿದೆ. ಆತ್ಮನಿಗೆ ಗೊತ್ತಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಇಲ್ಲಿಂದ ಮೇಲೆ ಹಾರುತ್ತೇವೆ. ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು. 8 ಗಂಟೆ ಈ ಸರ್ಕಾರದ ಸೇವೆ ಮಾಡಬೇಕು. ಅಂದರೆ ಈಶ್ವರೀಯ ಸರ್ಕಾರದ ಸೇವೆ ಮಾಡಬೇಕು. ಉದ್ಯೋಗ ವ್ಯವಹಾರದಲ್ಲಿ ಫ್ರೀಯಾಗಿ ಇದ್ದಂಥವರು ಏನು ಬೇಕೋ ಅದನ್ನು ಮಾಡಬಹುದು. ವ್ಯಾಪಾರಿಗಳು ಫ್ರೀಯಾಗಿರುತ್ತಾರೆ. ಯಾವಾಗ ಎಲ್ಲಿ ಹೋಗಬೇಕೋ ಬಲೆ ಹೋಗಿ ಬನ್ನಿರಿ. ಸರ್ಕಾರದ ನೌಕರಿಯವರಿಗೆ
ಬಂಧನ ಇರುತ್ತದೆ. ತಂದೆ ಹೇಳುತ್ತಾರೆ, ವ್ಯಾಪಾರಸ್ಥರನ್ನು ಜ್ಞಾನಕ್ಕೆ ಕರೆದುಕೊಂಡು ಬನ್ನಿರಿ. ನಾನೂ ಸಹ ನಿಮ್ಮ ಜೊತೆಗೆ ವ್ಯಾಪಾರ ಮಾಡಲು ಬಂದಿದ್ದೇನೆ. ನಾನು ಅಗಸ ಆಗಿದ್ದೇನೆ. ನಿಮ್ಮಿಂದ ಹಳೆಯದನ್ನು ತೆಗೆದುಕೊಂಡು ಏನು ಕೊಡುತ್ತೇನೆ? ಈ ಪದ್ಧತಿ ಇಲ್ಲಿಂದಲೇ ಬಂದಿದೆಯಲ್ಲವೇ? ನಿಮ್ಮಿಂದ ತೆಗೆದುಕೊಂಡು ಇನ್ನೊಂದು ಜನ್ಮಕ್ಕೆ ನಾನು ಕೊಡುತ್ತೇನೆ. ಅಲ್ಲಿ ಇಂಡೈರೆಕ್ಟಾಗಿ ಭಗವಂತನ ಹೆಸರಿನಲ್ಲಿ ದಾನ ಕೊಡುತ್ತಾರೆ. ಆದರೆ ಇಲ್ಲಿ ಡೈರೆಕ್ಟ್ ಇದೆ. ನಾನು ಈಗ ಡೈರೆಕ್ಟಾಗಿ ಬಂದಿದ್ದೇನೆ. ನಾವು ತಂದೆಯ ಹತ್ತಿರ ಯಾವುದಕ್ಕೋಸ್ಕರ ಬಂದಿದ್ದೇವೆ? ವಿಶ್ವದ ಮಾಲೀಕರಾಗುವುದಕ್ಕೋಸ್ಕರ ಬಂದಿದ್ದೇವೆ. ನಾವು ಮಕ್ಕಳಿಗೆ ಗೊತ್ತಿದೆ ಇದು ಎಲ್ಲವೂ ಸಮಾಪ್ತಿಯಾಗುವಂಥದ್ದು. ತಂದೆ ಪದಮಾಪದಂ ಭಾಗ್ಯಶಾಲಿಗಳು ಎಂದು ಬರೆಯುತ್ತಾರೆ. ಪದಮಾಪದಂ ಭಾಗ್ಯಶಾಲಿಗಳು ಯಾವಾಗ ಆಗಿದ್ದೆವು ಎಂದು ಬರೆಯುತ್ತಾರೆ? ನಂಬರ್ ವಾರ್ ಆಗಿದ್ದೇವಲ್ಲವೇ? ತಂದೆಗೆ ಗೊತ್ತಿದೆ ಯಾವ ಮಕ್ಕಳು ಬಹಳ ಒಳ್ಳೆಯ ಪರಿಶ್ರಮ ಪಡುತ್ತಾರೆ, ಅನೇಕರ ಕಲ್ಯಾಣ ಮಾಡುತ್ತಾರೆ, ಅವರಿಗೆ ಬಹುಮಾನವೂ ಸಹ ಸಿಗುತ್ತದೆ. ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯವೇ ಆ ಮಕ್ಕಳಿಗೆ ಸಿಗುತ್ತದೆ. ಇಂತಹ ತಂದೆಯನ್ನು ಮನಸ್ಸಿನಲ್ಲಿ ನೆನಪು ಇಟ್ಟುಕೊಳ್ಳಬೇಕು. ಇದರಲ್ಲಿ ಅಪ್ಪಿಕೊಳ್ಳುವಂತಹ ಯಾವ ಮಾತೂ ಇಲ್ಲ. ಹಳೆಯ ಪತಿತ ಶರೀರ ಇದಾಗಿದೆಯಲ್ಲವೇ? ಈ ಶರೀರವನ್ನು ಏನು ನೆನಪು ಮಾಡುತ್ತೀರಿ? ತಂದೆ ಮತ್ತು ಮಕ್ಕಳ ಸಮ್ಮುಖದ ಮಿಲನ ಎಂದು ಇದಕ್ಕೆ ಹೇಳಲಾಗುತ್ತದೆ. ಮಕ್ಕಳು ತಂದೆಯ ಮುಂದೆ ಬಂದು ಕುಳಿತುಕೊಂಡಿದ್ದೀರಿ. ಜ್ಞಾನ ಕೊಡುವಂಥವರು ಆತ್ಮ ಆಗಿದ್ದಾರೆ, ಹಾಗೆ ಜ್ಞಾನ ಪಡೆದುಕೊಳ್ಳುವಂಥವರು ಆತ್ಮ ಆಗಿದ್ದಾರೆ. ಆತ್ಮನೇ ಎಲ್ಲವನ್ನೂ ಮಾಡುತ್ತದೆ. ವಕೀಲರೂ ಸಹ ಒಂದು ಆತ್ಮವೇ ಆಗಿದ್ದಾರೆ. ಶರೀರದ ಮೂಲಕ ಆತ್ಮ ಕರ್ಮವನ್ನು ಮಾಡುತ್ತದೆ. ತಂದೆ ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ನಾವು ನಾಮರೂಪದಿಂದ ಭಿನ್ನ ಆಗಬೇಕು. ಸತ್ಯಯುಗದಲ್ಲಿ ಈ ಶಿಕ್ಷಣ ಸಿಗುವುದಿಲ್ಲ. ಈ ಶಿಕ್ಷಣ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ನಂತರ ಅರ್ಧ ಕಲ್ಪ ಈ ಶಿಕ್ಷಣದ ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ಭಕ್ತಿ ಹಾಗೂ ಜ್ಞಾನ ಇದೆಯಲ್ಲವೇ? ಜ್ಞಾನದಿಂದ ಅರ್ಧ ಕಲ್ಪ ನಿಮಗೆ ಸುಖ ಸಿಗುತ್ತದೆ. ಈಗ ತಂದೆ ಭಕ್ತಿಯಿಂದ ಮುಕ್ತ ಮಾಡುತ್ತಾರೆ. ಅರ್ಧ ಕಲ್ಪ ಭಕ್ತಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಸುಖ, ಕಲಿಯುಗದಲ್ಲಿ ದುಃಖ. ಸತ್ಯಯುಗದಲ್ಲಿ ಸಂಪೂರ್ಣ ಸುಖ ಇರುತ್ತದೆ, ನಂತರ ಸೆಮಿ ಸುಖ. ಇಲ್ಲಿಯೂ ಸಹ ಮೊದಲು ಸೆಮಿ ದುಃಖ, ನಂತರ ಸಂಪೂರ್ಣ ದುಃಖವಿರುತ್ತದೆ. ಸೆಮಿ ದುಃಖ ಯಾವಾಗ ಅವ್ಯಭಿಚಾರಿ ಭಕ್ತರಾಗಿರುತ್ತೇವೆ ಆಗ ಸೆಮಿ ದುಃಖ ಇರುತ್ತದೆ. ನಂತರ ವ್ಯಭಿಚಾರಿ ಭಕ್ತರಾದಾಗ, ಅಂದರೆ ಅನೇಕ ದೇವಿ ದೇವತೆಗಳನ್ನು ಮನುಷ್ಯರನ್ನು ಪೂಜೆ ಮಾಡುತ್ತಾ ಬಂದಾಗ ಸಂಪೂರ್ಣ ದುಃಖ ಆಗುತ್ತದೆ. ಇಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಹಗಲು ರಾತ್ರಿಯ ವ್ಯತ್ಯಾಸ ಇದೆಯಲ್ಲವೇ? ನಾವು ಮಕ್ಕಳಿಗೋಸ್ಕರ ಅರ್ಧ ಕಲ್ಪ ಹಗಲಾಗುತ್ತದೆ. ಬ್ರಾಹ್ಮಣರ ಹಗಲು ಗಾಯನದಲ್ಲಿ ಇದೆಯಲ್ಲವೇ? ನಂತರ ಅರ್ಧ ಕಲ್ಪ ರಾತ್ರಿ. ಬ್ರಾಹ್ಮಣರ ಹಗಲು, ನಂತರ ಬ್ರಾಹ್ಮಣರ ರಾತ್ರಿ. ಅಂದರೆ ಸತ್ಯಯುಗ, ತ್ರೇತಾಯುಗ ಹಗಲು, ನಂತರ ದ್ವಾಪರ ಕಲಿಯುಗ ರಾತ್ರಿ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಿ. ಭಗವಾನುವಾಚ ಇದೆ, ಕೃಷ್ಣ ಭಗವಾನುವಾಚ ಅಲ್ಲ. ಈ ಜ್ಞಾನ ಕೃಷ್ಣನಿಗೂ ಸತ್ಯಯುಗದಲ್ಲಿ ಗೊತ್ತಿರುವುದಿಲ್ಲ. ಕೃಷ್ಣನು ದೊಡ್ಡವನಾದ ನಂತರ ಮುಂದೆ ನಾರಾಯಣ ಆಗುತ್ತಾನೆ. ಈ ನಾರಾಯಣನಿಗೂ ಸಹ ಗೊತ್ತಿರಲಿಲ್ಲ. ಇವರಿಗೂ ಸಹ ರಚಯಿತ ಹಾಗೂ ರಚನೆಯ ಜ್ಞಾನ ಗೊತ್ತಿಲ್ಲ. ಅವರು ಪವಿತ್ರ ಬುದ್ಧುಗಳು. ನೀವು ಈಶ್ವರನ ಮಕ್ಕಳಾಗಿದ್ದೀರಿ, ನೀವು ದೇವತೆಗಳಲ್ಲ. ನಿಮಗೆ ಸಂಪೂರ್ಣ ಜ್ಞಾನ ಇದೆ. ಸ್ವರ್ಗದಲ್ಲಿ ಯಾರು ಮಾಲೀಕರಾಗಿದ್ದರೋ ಅವರಿಗೆ ಬಿಲ್ಕುಲ್ ಈ ಜ್ಞಾನ ಈಗ ಗೊತ್ತಿಲ್ಲ. ಎಲ್ಲವನ್ನು ಮರೆತಿದ್ದಾರೆ. ಎಷ್ಟೊಂದು ಮಧುರ ಮಾತುಗಳಿದ್ದಾವೆ. ನಾವು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದೇವೆ. ತಂದೆ ಹೇಳುತ್ತಿದ್ದಾರೆ, ನೀವು ಮುಕ್ತಿಧಾಮದಲ್ಲಿ ಇದ್ದಂಥವರು, ನೀವಾತ್ಮ ಪವಿತ್ರ ಆಗಿದ್ದವರು. ನಂತರ ನೀವೇ ಪವಿತ್ರ ಆಗಬೇಕು.
ಪಾತ್ರ ಅಭಿನಯಿಸುತ್ತಾ ನೀವು ಅಪವಿತ್ರರಾಗಿದ್ದೀರಿ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಆತ್ಮ ಬಹಳ ಸಣ್ಣ ಬಿಂದುವಾಗಿದೆ. ತಂದೆ ಪರಮಾತ್ಮನೂ ಸಹ ಬಹಳ ಸಣ್ಣ ಬಿಂದುವಾಗಿದ್ದಾರೆ. ಆತ್ಮ ಪವಿತ್ರ ಆಗಿ ತನ್ನ ಮಧುರ ಮನೆಗೆ ಹೋಗುತ್ತದೆ. ಭಾರತದ ಪ್ರಾಚೀನ ಯೋಗ ಇದಾಗಿದೆ. ಈ ಯೋಗದಿಂದಲೇ ಜೀವನ್ಮುಕ್ತಿ ಸಿಗುತ್ತದೆ. ಇಡೀ ಕಲ್ಪದಲ್ಲಿ ತಂದೆ ಒಂದು ಸಾರಿ ಬಂದು ನಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ಈ ರಾಜಯೋಗಕ್ಕೆ ತಂದೆ ಯಾವುದೇ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ. ಇದರಲ್ಲಿ ಸ್ವಲ್ಪವೂ ಸಹ ಖರ್ಚಾಗುವುದಿಲ್ಲ. ಕೇವಲ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವುದು ಅಷ್ಟೇ. ನೀವು ಎಲ್ಲೇ ತಿರುಗಾಡಿದರೂ ಸುತ್ತಾಡಿದರೂ ಪವಿತ್ರರಾಗಬೇಕು. ಅಪವಿತ್ರ ಆತ್ಮ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ವಿಕಾರದಲ್ಲಿ ಸಿಕ್ಕಿಕೊಂಡಿದ್ದಾರೆ. ಆದ್ದರಿಂದ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ, ಹೇ ತಂದೆ, ನಮ್ಮನ್ನು ಇಲ್ಲಿಂದ ಬಿಡುಗಡೆ ಮಾಡು ಎಂದು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪಗಳು ವಿನಾಶ ಆಗುತ್ತದೆ. ನೀವು ಆತ್ಮ ಮೇಲೆ ಹಾರುತ್ತೀರಿ. ಸ್ವರ್ಗದಲ್ಲಿ ಯಾರು ಮೊದಲು ಹೋಗುವಂಥವರು ಇದ್ದಾರೆ ಅವರೇ ಇಲ್ಲಿಂದ ಮೊದಲು ಹೋಗುತ್ತಾರೆ. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ತಂದೆಯೇ ಗೈಡ್ ಆಗಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬಹಳ ಸಹಜ ಮಾತಿದೆ. 2 ಶಬ್ದಗಳಿದ್ದಾವೆ. ಮನೆಯಲ್ಲಿಯೇ ಇರಿ, ಉದ್ಯೋಗ ನೌಕರಿಯನ್ನು ಬಲೆ ಮಾಡಿರಿ. ಕೇವಲ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಕಲ್ಮಶ ಹೊರಟು ಹೋಗುತ್ತದೆ. ಭಾರತದ ಪ್ರಾಚೀನ ರಾಜಯೋಗ ಎಂದು ಇದಕ್ಕೆ ಗಾಯನ ಇದೆಯಲ್ಲವೇ? ಈ ರೀತಿ ಇಂಗ್ಲಿಷ್ನಲ್ಲೂ ಈ ಜ್ಞಾನವನ್ನು ತಿಳಿಸಿದಾಗ ಎಲ್ಲರೂ ಕೇಳುತ್ತಾರೆ. ಆತ್ಮಿಕ ಜ್ಞಾನ ಅವಶ್ಯವಾಗಿ ಇದಾಗಿದೆ. ಇದರ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನ ಆತ್ಮಿಕ ತಂದೆಯೇ ಕೊಡುತ್ತಿದ್ದಾರೆ. ರಾಜಯೋಗ ನಾವು ತಂದೆಯ ಮೂಲಕ ಕಲಿಯುತ್ತಿದ್ದೇವೆ. ಮತ್ತೆ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ. ಇದರಲ್ಲಿ ಯಾವುದೇ ಚಿತ್ರ ವಸ್ತುಗಳ ಯಾವ ಅವಶ್ಯಕತೆಯೂ ಇಲ್ಲ. ಇದು ಬಹಳ ಸಿಂಪಲ್ ಮಾತಾಗಿದೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಈ ಚಿತ್ರಗಳ ಮಾತಿಲ್ಲ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು. ಇದರಲ್ಲಿಯೇ ಪರಿಶ್ರಮ ಹಿಡಿಯುತ್ತದೆ. ಗಳಿಗೆಗೂ ದೇಹಾಭಿಮಾನದಲ್ಲಿ ಬರುತ್ತಾರೆ. ಅವರಿಗೇನೆ ಮಾಯೆಯ ಬಿರುಗಾಳಿ ಎಂದು ಹೇಳಲಾಗುತ್ತದೆ. ನಿಮ್ಮ ಆತ್ಮ ಜ್ಯೋತಿ ಜಾಗೃತ ಆಗಿದೆಯಲ್ಲವೇ? ಮತ್ತೆ ಮಾಯೆಯ ಬಿರುಗಾಳಿ ಬರುವುದರಿಂದ ನಿಮ್ಮ ಆತ್ಮ ಜ್ಯೋತಿ ಆರಿ ಹೋಗುತ್ತದೆ. ನಾಟಕದ ನಿಯಮಾನುಸಾರ ರಾಜಧಾನಿ ಸ್ಥಾಪನೆಯಾಗಲೇಬೇಕು. ನಮ್ಮ ಮಿಷನ್ ಫೇಲ್ ಆಗುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿರಿ. ಇದು ಎಂದೂ ಫೇಲ್ ಆಗುವುದಿಲ್ಲ. ಇದು ಅವಿನಾಶಿ ಮಿಷನ್. ಎಂದೂ ಫೇಲ್ ಆಗಲು ಸಾಧ್ಯವಿಲ್ಲ. ಸ್ಥಾಪನೆಯಾಗಿದೆಯಲ್ಲವೇ? ತಂದೆ ಹೇಳುತ್ತಾರೆ, ಇವರ ಆತ್ಮಕ್ಕೂ ಅಂದರೆ ಬ್ರಹ್ಮನಿಗೂ ಸಹ ಬಿರುಗಾಳಿಗಳು ಬರುತ್ತವೆ. ನನಗೆ ಬಿರುಗಾಳಿಗಳು ಬರುವುದಿಲ್ಲ. ನೀವು ಮಕ್ಕಳಿಗೂ ಬಿರುಗಾಳಿಗಳು ಬರುತ್ತವೆ. ಜಗತ್ತಿನಲ್ಲಿ ಯಾರಿಗೂ ಸಹ ಇದರ ಬಗ್ಗೆ ಗೊತ್ತಿಲ್ಲ. ಈ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತದೆ? ಯಾರು ಕಲ್ಪದ ಮೊದಲು ರಾಜಯೋಗವನ್ನು ಕಲಿತು ರಾಜ್ಯವನ್ನು ಪಡೆದುಕೊಂಡಿದ್ದರೋ ಅವರೇ ಮತ್ತೆ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ನೀವು ಪಾತ್ರಧಾರಿಗಳಾಗಿದ್ದೀರಿ. ಆತ್ಮದಲ್ಲಿ ಎಷ್ಟೊಂದು ಪಾತ್ರ ತುಂಬಿಕೊಂಡಿದೆ. ಈ ಆತ್ಮದೊಳಗಿರುವಂತಹ ಪಾತ್ರ ಎಂದೂ ವಿನಾಶವಾಗಲು ಸಾಧ್ಯವಿಲ್ಲ. ಇದು ಆತ್ಮಿಕ ನಾಟಕ, ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಅವರಿಗೆ ಹೇಳಿರಿ, ಮೊದಲು ತಂದೆಯ ಪರಿಚಯವನ್ನು ಕೇಳಿರಿ. ತಂದೆಯ ಪರಿಚಯವನ್ನು ತಿಳಿದುಕೊಂಡ ನಂತರ ಯಾವ ಪ್ರಶ್ನೆಯೂ ಕೇಳುವ ಮಾತು ಇರುವುದಿಲ್ಲ. ತಂದೆ ತನ್ನ ಪರಿಚಯವನ್ನು ತಾವಾಗಿಯೇ ಕೊಡಲು ನಾನೂ ಸಹ ಈ ರೀತಿ ಬರಬೇಕಾಗುತ್ತದೆ. ನೀವು ಯಾರಿಗಾದರೂ ಶ್ರೀಕೃಷ್ಣನೂ ಸಹ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದಾಗ ಅವರು ಸಿಟ್ಟಾಗುತ್ತಾರೆ. ಕೃಷ್ಣನ ಚಿತ್ರ ಅನೇಕರಿಗೆ ಇಷ್ಟ ಆಗುತ್ತದೆ. ಕೆಳಗಡೆಗೆ ಬರೆದಿರುವಂತಹ ಶಬ್ದಗಳನ್ನು ಕಟ್ ಮಾಡಿ ಕೇವಲ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ. ಕೃಷ್ಣನ ಭಕ್ತರಾಗಿದ್ದಾರಲ್ಲವೇ?
ನೀವೀಗ ತಿಳಿದುಕೊಂಡಿದ್ದೀರಿ ಕೃಷ್ಣನ ಆತ್ಮವೂ ಸಹ ಹೇಗೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ ಎಂದು. ನಾಮ ರೂಪ ಎಲ್ಲವೂ ಚೇಂಜ್ ಆಗುತ್ತದೆ. ರಾಜ ರಾಣಿ ಪ್ರಜೆಗಳು ಎಲ್ಲರೂ ಇದ್ದಾರೆ. ಒಬ್ಬ ರಾಜ ರಾಣಿಯರಿಗೆ ಲಕ್ಷಾಂತರ ಪ್ರಜೆಗಳು ಇರುತ್ತಾರೆ. ದಿನ ಪ್ರತಿದಿನ ಮಕ್ಕಳಿಗೆ ಹೊಸ ಹೊಸ ಪಾಯಿಂಟ್ಸ್ಗಳು ಸಿಗುತ್ತಿರುತ್ತದೆ. ಸರ್ವೀಸಿನಲ್ಲಿಯೂ ಮಕ್ಕಳು ಸುಸ್ತಾಗಬಾರದು, ನೆನಪು ಮಾಡುವುದರಲ್ಲಿಯೂ ಸುಸ್ತಾಗಬಾರದು. ಎಷ್ಟು ಸರ್ವೀಸ್ ಮಾಡುತ್ತೀರಿ ಅಷ್ಟೇ ಚೆನ್ನಾಗಿ ಆಗುತ್ತದೆ. ಇದರಲ್ಲಿ ನಿಮ್ಮ ಮೂಳೆಗಳನ್ನು ಸಹ ಸವೆಸಬೇಕು. ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಬೇಕು. ಪತ್ರಿಕೆಗಳಲ್ಲೂ ಹಾಕಿರಿ, ಮಕ್ಕಳಿಗೆ ತಂದೆಯಿಂದ ಹೇಗೆ ಆಸ್ತಿ ಸಿಗುತ್ತದೆ ಎಂದು. ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ. ಇಂತಹ ಮಾತುಗಳನ್ನು ಪತ್ರಿಕೆಗಳಲ್ಲಿ ಬರೆದು ಹಾಕಿರಿ. ಮಂಗಗಳಿಗೆ ಜ್ಞಾನವನ್ನು ತಿಳಿಸುವುದಕ್ಕೆ ಎಷ್ಟೊಂದು ಪರಿಶ್ರಮ ಹಿಡಿಯುತ್ತದೆ. ಹೇಗೆ ಕಾಡು ಜನರು ಇರುತ್ತಾರೆ, ಅವರು ಶಿಕ್ಷಣದ ಬಗ್ಗೆ ಏನು ತಿಳಿದುಕೊಂಡಿದ್ದಾರೆ. ಈಗ ನಾವು ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಕ್ಕಿದೆ. ತಂದೆಯಿಂದ ನಮಗೆ ಮಹಾರಾಜ ಮಹಾರಾಣಿಯರಾಗುವಂತಹ ಆಸ್ತಿ ಸಿಕ್ಕಿತ್ತು. ನಾವು ನರನಿಂದ ನಾರಾಯಣರಾಗುವಂತಹ ಜ್ಞಾನವನ್ನು ಓದುತ್ತಿದ್ದೇವೆ. ಈ ಜ್ಞಾನದಿಂದ ಬಹಳ ಖುಷಿಯಾಗುತ್ತದೆ. ವಿಘ್ನಗಳು ಬರುತ್ತವೆ. ಕಲ್ಪದ ಮೊದಲೂ ಸಹ ವಿಘ್ನ ಬಂದಿತ್ತು. ಇದರಿಂದ ಅಂದರೆ ಈ ವಿಘ್ನಗಳಿಂದ ಪಾರಾಗಿ ಪುರುಷಾರ್ಥವನ್ನು ಮಾಡಬೇಕು. ಇವರೂ ಸಹ ಎಲ್ಲವನ್ನು ಬಿಟ್ಟಿದ್ದಾರೆ ಎಲ್ಲವೇ. ನೋಡಿರಿ, ತಂದೆಯಿಂದ ಡಬಲ್ ಕಿರೀಟ ಸಿಗುತ್ತದೆ. ಈ ಸಿಂಹಾಸನವನ್ನು ಬಿಡು ಎಂದು ತಂದೆ ಹೇಳಿದಾಗ ಬಿಟ್ಟರು. ಈ ಹಣದಿಂದ ನಾವು ಏನು ಮಾಡುತ್ತೇವೆ? ತಕ್ಷಣ ತಂದೆ ಎಲ್ಲವನ್ನೂ ಬಿಟ್ಟರು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಹಾಗೂ ನಮಸ್ತೆ. ರಾತ್ರಿಯ ತರಗತಿ ರಿವೈಸ್ ಕೋರ್ಸ್ 10-4-1968. ನಾವು ಆತ್ಮಿಕ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಕುಲಭೂಷಣರು ಹಾಗೂ ಸರ್ವೋತ್ತಮ ಶ್ರೇಷ್ಠ ಕುಲದವರಾಗಿದ್ದೇವೆ. ಹೇಗೆ ಅಗರ್ವಾಲ್ ಕುಲದವರು ಇತ್ಯಾದಿಗಳು ಇರುತ್ತಾರಲ್ಲವೇ, ಬ್ರಾಹ್ಮಣ ಕುಲ ದೇವತೆಗಳಿಗಿಂತಲೂ ಸಹ ಶ್ರೇಷ್ಠ ಇದೆ. ಏಕೆಂದರೆ ಮಕ್ಕಳಿಗೆ ತಂದೆ ಓದಿಸುತ್ತಾರೆ. ಈಶ್ವರನ ಮಕ್ಕಳಾಗಿದ್ದೇವೆ ಎಂದ ಮೇಲೆ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವುದಕ್ಕೋಸ್ಕರ ಮಕ್ಕಳಾಗಿದ್ದೇವೆ. ಈಶ್ವರ ವಿಶ್ವದ ಮಾಲೀಕತನದ ಆಸ್ತಿಯನ್ನು ಕೊಡುತ್ತಾರೆ. ಇದನ್ನೂ ಸಹ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ. ಯಾವ ಧರ್ಮದ ಸ್ಥಾಪನೆಯಾಗುತ್ತದೆ? ಮೊದಲು ಕುಲದ ಸ್ಥಾಪನೆಯಾಗುತ್ತದೆ, ನಂತರ ಮನೆತನ. ಕ್ರಿಸ್ತ, ಬುದ್ಧ, ಇಬ್ರಾಹಿಂ ಯಾರೆಲ್ಲ ದೊಡ್ಡ ದೊಡ್ಡ ಧರ್ಮ ಸ್ಥಾಪಕರುಗಳು ಬಂದಿದ್ದಾರೆ, ಅವರನ್ನು ಗುರುಗಳು ಎಂದು ಕರೆಯುವುದಿಲ್ಲ, ಅವರು ಧರ್ಮ ಸ್ಥಾಪಕರುಗಳು. ಈ ಸನ್ಯಾಸಿಗಳು, ಉದಾಸಿಗಳು, ಸಣ್ಣ ಸಣ್ಣ ಮಠ ಪಂಥದವರು ಯಾರೆಲ್ಲ ಇದ್ದಾರೆ ಅವರನ್ನೂ ಸಹ ಗುರುಗಳು ಎಂದು ಕರೆಯುವುದಿಲ್ಲ. ಅವರು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಅವರು ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ. ಅವರು ದುರ್ಗತಿಯನ್ನೂ ಸಹ ಕೊಡುವುದಿಲ್ಲ. ಅವರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಇವರು ಈಶ್ವರೀಯ ಸಂಪ್ರದಾಯದ ಸದ್ಗುರು, ಅವರು ರಾವಣ ಸಂಪ್ರದಾಯದ ಗುರುಗಳು. ನಾವು ಸತ್ಯ ದಾರಿಯನ್ನು ತೋರಿಸುವಂಥವರಾಗಿದ್ದೇವೆ, ಅವರು ಅಸತ್ಯ ದಾರಿಯನ್ನು ತೋರಿಸುತ್ತಾರೆ. ತಂದೆ ಕೇಳುತ್ತಾರೆ, ನಿಮಗೆ ಸದ್ಗತಿಯನ್ನು ಕೊಟ್ಟು ಹೋಗಿದ್ದೆ, ನಂತರ ನಿಮ್ಮನ್ನು ದುರ್ಗತಿಗೆ ಯಾರು ಕರೆದುಕೊಂಡು ಬಂದರು? ಯಾರು ದುರ್ಗತಿಯನ್ನು ಕೊಟ್ಟರು? 5 ವಿಕಾರಗಳು ದುರ್ಗತಿಯನ್ನು ಕೊಟ್ಟಿದ್ದಾವೆ. ತಂದೆ ಹೇಳುತ್ತಾರೆ, ನಾನು ಶಿವಾಲಯವನ್ನಾಗಿ ಮಾಡಿದ್ದೆ, ನಂತರ ವೈಶ್ಯಾಲಯವನ್ನಾಗಿ ಯಾರು ಮಾಡಿದ್ದಾರೆ? ಶ್ರೀಮತದನುಸಾರವಾಗಿ ನೀವು ಸಹ ಸದ್ಗತಿಯಲ್ಲಿ ಇದ್ದಂಥವರು. ಸತ್ಯ ಸದ್ಗುರು ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ. ತಂದೆ ಎಂದು ಹೇಳುವುದರಿಂದ ಆಸ್ತಿಯ ಸುಗಂಧ ಬರುತ್ತದೆ. ಶಿವನಿಗೆ ಯಾವಾಗಲೂ ತಂದೆ ಎಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಕಿವಿಗಳಿಂದ ಕೇಳುತ್ತಿದ್ದೀರಿ ಅಲ್ಲವೇ? ಈ ಜ್ಞಾನವನ್ನು ಕಿವಿಗಳಿಂದ ಕೇಳುತ್ತಿದ್ದೀರಿ. ಜ್ಞಾನದಲ್ಲಿ ಗುರಿ ಉದ್ದೇಶ ಬೇಕು.
ಅದು ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಹೇಳಲಾಗುತ್ತದೆ. ಕೆಲವರು ಹೇಳುತ್ತಾರೆ ಸಾಕ್ಷಾತ್ಕಾರ ಮಾಡಿಸಿರಿ ಎಂದು. ಇದನ್ನು ಯಾರೂ ಮಾಡಿಸುವುದಿಲ್ಲ. ನಾಟಕದಲ್ಲಿ ನಿಗದಿಯಾಗಿದೆ, ಆಟೋಮೆಟಿಕಲಿ ಸಾಕ್ಷಾತ್ಕಾರ ಆಗುತ್ತದೆ. ತಂದೆ ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ. ಹೇಗೆ ಭಕ್ತಿ ಮಾರ್ಗದಲ್ಲೂ ಸಹ ನವದಾ ಭಕ್ತಿ ಎಂದು ತಿಳಿಸಿಕೊಡುತ್ತಾರೆ. ಆ ನವದಾ ಭಕ್ತಿಯನ್ನು ಮಾಡಿದಾಗ ಭಾವನೆಗೆ ಫಲ ಸಿಗುತ್ತದೆ, ಈಶ್ವರ ಫಲ ಕೊಡುವುದಿಲ್ಲ. ಈಶ್ವರ ಸದ್ಗತಿಯನ್ನು ಕೊಡುತ್ತಾರೆ. ಆ ಸದ್ಗತಿಯು ಶಿಕ್ಷಣದಿಂದ ಸಿಗುತ್ತದೆ, ಸಾಕ್ಷಾತ್ಕಾರದಿಂದ ಅಲ್ಲ. ಗುರಿ ಉದ್ದೇಶವೂ ಇದೆ ತಾನೆ. ಬಹಳ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂದು ಮನಸ್ಸಾಗುತ್ತದೆ. ಸಾಕ್ಷಾತ್ಕಾರವನ್ನು ಭಗವಂತ ಮಾಡಿಸುತ್ತಾರೆ, ನಾನು ಮಾಡಿಸುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಅಂದರೆ ಬ್ರಹ್ಮ ತಂದೆ ನಾನು ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ ಎಂದು ಹೇಳುತ್ತಾರೆ. ಬಾಬಾ ನಮಗೆ ಪತಿತರಿಂದ ಪಾವನರಾಗುವ ದಾರಿಯನ್ನು ತೋರಿಸುತ್ತಾರೆ. ಸಾಕ್ಷಾತ್ಕಾರದಿಂದ ಯಾವ ಲಾಭವೂ ಇಲ್ಲ. ನಾನು ನಿಮಗೆ ಯಾವ ದಾರಿಯನ್ನು ತೋರಿಸುತ್ತೇನೆ ಅದರಲ್ಲಿ ಕಲ್ಯಾಣವಿದೆ, ಲಾಭವಿದೆ. ನಿಮಗೆ ಆತ್ಮದ ಸಾಕ್ಷಾತ್ಕಾರ ಯಾವಾಗ ಆಗುತ್ತದೆ? ನೀವು ಯಾವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಬಯಸುತ್ತೀರಿ ಎನ್ನುವುದು ಆತ್ಮನಿಗೂ ಗೊತ್ತಿಲ್ಲ. ಶಿವತಂದೆಯ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಶಾಸ್ತ್ರಗಳಲ್ಲಿ ತಂದೆಯ ಬಗ್ಗೆ ಅಖಂಡ ಜ್ಯೋತಿ ಎಂದು ತೋರಿಸಿದ್ದಾರೆ. ಬಿಂದುವಿನ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳುತ್ತೀರಿ? ಇದು ಅರ್ಥವೇ ಆಗುವುದಿಲ್ಲ. ನಾನು ಒಂದು ಸಾರಿ ಜಗತ್ತಿಗೆ ಬರುತ್ತೇನೆ, ನಾನೇ ಬಂದು ನೀವು ಮಕ್ಕಳಿಗೆ ದಾರಿಯನ್ನು ತೋರಿಸುತ್ತೇನೆ. ನೀವು ಈ ರೀತಿ ಪವಿತ್ರರಾಗಿ ವಿಶ್ವದ ಮಾಲೀಕರಾಗಲು ಸಾಧ್ಯವಿದೆ. ಆದರೆ ಸಾಕ್ಷಾತ್ಕಾರದಿಂದ ಏನೂ ಆಗುವುದಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಸಾಕ್ಷಾತ್ಕಾರವಾದಾಗ ಯಾವ ಲಾಭವೂ ಇಲ್ಲ. ಸಾಕ್ಷಾತ್ಕಾರವಾದಾಗ ಬಹಳ ಮಾಡಿ ಅದರಲ್ಲಿ ಮಾಯೆಯ ಪ್ರವೇಶತೆಯೂ ಆಗುತ್ತದೆ. ಆದ್ದರಿಂದ ಎಂದೂ ಸಹ ಸಾಕ್ಷಾತ್ಕಾರದ ವಿಚಾರ ಮಾಡಬಾರದು. ಇದು ಶಾಲೆಯಾಗಿದೆಯಲ್ಲವೇ? ಇಲ್ಲಿ ಸತ್ಯನಾರಾಯಣನ ಕತೆ ಇದೆ, ಮಿಕ್ಕ ಕತೆಗಳು ಅಸತ್ಯ ಆಗಿದ್ದವೆ. ಇದು ಜ್ಞಾನ ಆಗಿದೆ. ಜ್ಞಾನವನ್ನು ಕತೆ ಎಂದು ಕರೆಯುವುದಿಲ್ಲ. ಜ್ಞಾನವನ್ನು ಸಮ್ಮುಖದಲ್ಲಿ ಕೊಡಲಾಗುತ್ತದೆ. ಶಿಕ್ಷಕ ತಂದೆ ಕುಳಿತು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಂದೆ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಹಾಗೂ ಆತ್ಮ ಏನು ಪವಿತ್ರ ಆಗುತ್ತದೆ, ಆ ಪವಿತ್ರ ಆಗುವುದಕ್ಕೋಸ್ಕರ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ತಂದೆ ಹೇಳುತ್ತಾರೆ. ನೀವು ಆತ್ಮಗಳು ಪವಿತ್ರ ಆಗಿದ್ದವರು. ಆತ್ಮನೂ ಸಹ ಬಿಂದು ಬಹಳ ಸೂಕ್ಷ್ಮವಾಗಿದೆ. ಆತ್ಮನನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಸಾಕ್ಷಾತ್ಕಾರದಿಂದ ವಿಕರ್ಮ ವಿನಾಶ ಆಗುವುದಿಲ್ಲ. ಯೋಗದಿಂದ ವಿಕರ್ಮ ವಿನಾಶ ಆಗುತ್ತದೆ. ಸಾಕ್ಷಾತ್ಕಾರದ ಬಗ್ಗೆ ಎಂದೂ ಸಹ ಮನಸ್ಸಿನಲ್ಲಿ ಆಸೆ ಇಟ್ಟುಕೊಳ್ಳಬೇಡಿರಿ. ಅದು ಸಹ ಭಕ್ತಿ ಮಾರ್ಗದಲ್ಲಿ ನಾಟಕದಲ್ಲಿ ನಿಗದಿಯಾಗಿದೆ. ಮನೋಕಾಮನೆಗಳು ಪೂರ್ಣ ಆಗುತ್ತದೆ. ಆದರೆ ಸಾಕ್ಷಾತ್ಕಾರದಿಂದ ಯಾವ ಲಾಭವೂ ಇಲ್ಲ. ಶಿಕ್ಷಣದಿಂದ ಲಾಭ ಇದೆ. ಶಿಕ್ಷಣವನ್ನು ಓದುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ. ಸಾಕ್ಷಾತ್ಕಾರಕ್ಕೆ ಸೆಕೆಂಡಿನ ಕೆಲಸವಾಗಿದೆ. ಮೂಲ ಮಾತು ಆತ್ಮವನ್ನು ಹೇಗೆ ಸತೋಪ್ರಧಾನ ಮಾಡಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ತುಕ್ಕು ಬಿಟ್ಟು ಹೋಗುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ. ನೀವು ಮನೆಗೆ ಹೋಗಿ ನಂತರ ಮೊಟ್ಟ ಮೊದಲು ಸ್ವರ್ಗದಲ್ಲಿ ಬರುತ್ತೀರಿ. ಸತೋಪ್ರಧಾನರು ಆಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಪ್ರತಿದಿನ ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ನಾನು ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ? ನಾನು ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ? ಯಾವುದೇ ಆಜ್ಞೆಯನ್ನು ಉಲ್ಲಂಘನೆ ಮಾಡಿಲ್ಲ ತಾನೆ? ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆಗ ನಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ಇದರಲ್ಲಿ ಸಾಕ್ಷಾತ್ಕಾರದ ಪ್ರಶ್ನೆಯೇ ಬರುವುದಿಲ್ಲ. ಶಿಕ್ಷಣ ಹಾಗೂ ನೆನಪು
ಇದು ಮುಖ್ಯವಾಗಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಬೇಹದ್ದಿನ ವೈರಾಗಿಗಳಾಗಿರಿ. ಎಲ್ಲ ಸ್ಥೂಲ ಸೂಕ್ಷ್ಮ ಸಾಧನಗಳಿಂದ ವೈರಾಗ್ಯ, ಲೌಕಿಕ ಹಾಗೂ ಸೇವೆಯ ಸಂಬಂಧಗಳಿಂದಲೂ ನಿಶ್ಚಿಂತರಾಗಿರಿ. ಆಗ ಹೇಳಲಾಗುತ್ತದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ತಮ್ಮ ಶರೀರದಿಂದಲೂ ಸಹ ಉಪರಾಮ್ ಹೇಗೆ ನಿಮಿತ್ತ ಸೇವೆಗೋಸ್ಕರ ಈ ಶರೀರವನ್ನು ಉಪಯೋಗಿಸುತ್ತಿದ್ದೇವೆ. ಹಾಗಾದರೆ ಇಂತಹ ವೈರಾಗ್ಯದ ವೃತ್ತಿ ನಿಮ್ಮದಾಗಿದೆಯೇನು? ತಪಸ್ಸಿಗೆ ಆಧಾರವೇ ವೈರಾಗ್ಯವಾಗಿದೆ. ಎಲ್ಲಿಯ ತನಕ ಇಂಥ ಸ್ಥಿತಿ ರೂಪಿತ ಆಗುವುದಿಲ್ಲ, ಅಲ್ಲಿಯ ತನಕ ತ್ಯಾಗವೂ ಆಗುವುದಿಲ್ಲ, ಹಾಗೆ ಸೇವೆಯಲ್ಲಿ ಸಫಲತೆಯೂ ಸಿಗುವುದಿಲ್ಲ. ಈಗ ಸಮಯಕ್ಕನುಸಾರವಾಗಿ ಬೇಹದ್ದಿನ ವೈರಾಗಿಗಳಾಗುವುದು ಬಹಳ ಅವಶ್ಯಕತೆ ಇದೆ. ಒಳ್ಳೆಯದು. ಓಂ ನಮಃ ಶಿವಾಯ.